ನಮಸ್ಕಾರ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳೇ. ನಿಮ್ಮ ರಿಸಲ್ಟ್ ಎರಡನೇ ಪರೀಕ್ಷೆ ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಎಕ್ಸಾಮ್ 2 ರಿಸಲ್ಟ್ ಯಾವಾಗ ಬಿಡುಗಡೆ ಆಗುತ್ತದೆ? ಹಲವಾರು ವಿದ್ಯಾರ್ಥಿಗಳಿಗೆ ಗೊಂದಲ ಇದೇ ಇರುತ್ತದೆ. ಏಕೆಂದರೆ ಇಲ್ಲಿ ನೋಡ್ರಿ, ಇದು ಒಂದು ನ್ಯೂಸ್ ಪೇಪರ್ದಲ್ಲಿ ಬಂದಿರುವಂಥ ಒಂದು ಮೆಸೇಜ್ ಇದೆ. ಇದು ಹಲವಾರು ಕಡೆ ಈಗ ಸದ್ಯಕ್ಕಂದರೆ ಇದೇ ಮೆಸೇಜ್ ವೈರಲ್ ಆಗ್ತಾ ಇದೆ. ಇದರ ಅಕಾರ್ಡಿಂಗ್ ಟು ಏನಂತ ಇದ್ದಾರೆ ಅಂದರೆ, ಇಲ್ಲಿ 22ರ ಒಳಗೆ ದ್ವಿತೀಯ ಪಿ ಯು ಪರೀಕ್ಷೆ 2ರ ಫಲಿತಾಂಶ ಅಂದರೆ 22 ತಾರೀಕು ನಿಮ್ಮ ಫಲಿತಾಂಶ ಔಟ್ ಆಗ್ತದೆ ಅಂದರೆ ಇದು ನ್ಯೂಸ್ನಲ್ಲಿ ಬಂದಿದೆ, ಪತ್ರಿಕೆಯಲ್ಲಿ ಬಂದಿದೆ. ಬೆಂಗಳೂರು ಇಲ್ಲಿ ನೋಡಿ, ದ್ವಿತೀಯ ಪಿ ಯು ಸಿಯ ಪರೀಕ್ಷೆ 2ರ ಫಲಿತಾಂಶವು ಮೇ 21 ಅಥವಾ 22ರಂದು ಪ್ರಕಟ ಆಗುವ ಸಾಧ್ಯತೆಗಳಿವೆ ಎಂದು ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮೂಲಗಳು ತಿಳಿಸಿವೆ. ಅಂದರೆ ಇದು ನಮ್ಮದು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಆ್ಯಂಡ್ ಅಸೈನ್ಮೆಂಟ್ ಬೋರ್ಡ್, ಇದು ನಮ್ಮ ಎಕ್ಸಾಮನ್ನು ಕಂಡಕ್ಟ್ ಮಾಡುವ ಬೋರ್ಡ್ ಮಂಡಳಿ ವತಿಯಿಂದ ಇದು ಒಂದು ಮೆಸೇಜ್ ಬಂದಿದೆ ಅಂತ ಇದ್ರ ಮೂಲಗಳು ತಿಳಿಸಿವೆ. ಅಂದರೆ ಅದು ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಮೂಲಗಳು ತಿಳಿಸಿವೆ. ಯಾವಾಗ ರಿಸಲ್ಟ್ ಅಂದರೆ 21 ಅಥವಾ 22 ಪ್ರಕಟ ಸಾಧ್ಯತೆಗಳಿವೆ. ಓಕೆ, ಮೇ 17ರಿಂದ 19ರೊಳಗೆ ಫಲಿತಾಂಶ ಪ್ರಕಟಿಸುವ ಗುರಿಯೊಂದಿಗೆ ಮೌಲ್ಯಮಾಪನ ಆರಂಭಿಸಲಾಯಿತು. ಓಕೆ, ಇಲ್ಲೆಲ್ಲ ಆದರೆ ಉಪನ್ಯಾಸಕರು ಜನಗಣತಿಯಲ್ಲಿ ತೊಡಗಿಸಿಕೊಂಡಿರುವ ಕಾರಣ 2 ರಿಂದ 3 ದಿನಗಳ ವಿಳಂಬವಾಗಲಿದೆ. ಮೌಲ್ಯಮಾಪನ ಕಾರ್ಯವು ಮೇ 19ರಂದು ಪೂರ್ಣಗೊಳ್ಳುವ ನಿರೀಕ್ಷೆ ಇದೆ. ಮೇ 21 ಅಥವಾ ಮೇ 22ರಂದು ಫಲಿತಾಂಶ ಪ್ರಕಟಿಸಲಾಗುವುದು ಎಂದು ತಿಳಿದು ಬಂದಿದೆ. ಮೇ 13ರವರೆಗೆ ದ್ವಿತೀಯ ಪಿ ಯು ಸಿ ಪರೀಕ್ಷೆ 2 ನಡೆದಿತ್ತು. 1,72,151 ಮಂದಿ ನೋಂದಣಿ ಮಾಡಿಕೊಂಡು ಪರೀಕ್ಷೆ ಹಾಜರಾಗಿದ್ದರು. ಅಂದರೆ ಇಲ್ಲಿ ರಫ್ಲಿ ಹೇಳುವೇನೆಂದರೆ, ರಿಸಲ್ಟ್ 22ರ ಒಳಗೆ ನಿಮ್ಮ ಪ್ರಕಟವಾಗುತ್ತದೆ ಅಂತ ನಮ್ಮದು ಇದು ಬೋರ್ಡ್ ವತಿಯಿಂದ ಮೂಲಗಳು ತಿಳಿಸಿವೆ. ಅಂದರೆ ಇದು ಒಂದು ನ್ಯೂಸ್ ಇದೆ, ಇದು ಬೋರ್ಡ್ ವತಿಯಿಂದ ನ್ಯೂಸ್ ಇದೆ. ಅಂದರೆ 22ರ ಒಳಗೆ ನಿಮ್ಮದು ರಿಸಲ್ಟ್ 100% ಬಂದೇ ಬರುತ್ತದೆ ಅಂತ ಇದೊಂದು ಮಾಹಿತಿ ಇದೆ, ಇದು ಒಂದು ಅಪ್ಡೇಟ್ ಇದೆ. ಇದು ನ್ಯೂಸ್ ಪತ್ರಿಕೆಯಲ್ಲಿ ಪ್ರಜಾವಾಣಿ, ಸಂಯುಕ್ತ ಕರ್ನಾಟಕ, ಇವು ಬೇರೆ ಬೇರೆ ನ್ಯೂಸ್ ಪತ್ರಿಕೆಯಲ್ಲಿ ಇದು ನ್ಯೂಸ್ ಬರ್ತಾ ಇದೆ. ಅದಕ್ಕೆ ವಿದ್ಯಾರ್ಥಿಗಳು ತಾವು 22ರ ಒಳಗೆ ನಿಮ್ಮ ರಿಸಲ್ಟ್ ಬರಬಹುದು ಎಂದು ನನಗೂ ಅನಿಸ್ತಾ ಇದೆ. ಆದರೆ ನೆಕ್ಸ್ಟ್ ಏನಾದರೂ ಅಪ್ಡೇಟ್ ಬಂದರೆ ನಾನು ನಿಮ್ಮ ಮುಂದೆ ಹೇಳಕ್ಕೆ ಇಷ್ಟಪಡ್ತೀನಿ ಎಂದು ಹೇಳುತ್ತಾ ಎಲ್ಲರಿಗೆ ಧನ್ಯವಾದಗಳು.